ಹಾಯ್, ಹಲೋ, ನಮಸ್ಕಾರ. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ಯಾರೆಲ್ಲ ಇನ್ನು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ Hey ಮಾಡ್ಕೊಂಡಿಲ್ಲೋ there. ಈಗಲೇ ಸಬ್ಸ್ಕ್ರೈಬ್ Subscribe to ಮಾಡ್ಕೊಳ್ಳಿ. my channel ಇನ್ನು ಹೆಚ್ಚಿನ and also press ಆ, this bell icon. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ. ಇದು ಜನಪರ ಹೋರಾಟದ ಚಾನಲ್ ಆಗಿದೆ. ಇವತ್ತು ನಾನು ಮಾತಾಡ್ತಿರುವ ವಿಷಯ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಬಿಲ್ವ ಪತ್ರೆ ಮರಗಳನ್ನು ಹೊತ್ತು ತರುವಂತ ಒಂದು ವಿಶೇಷ ಜಾತ್ರೆ. ಈ ಜಾತ್ರೆಯ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ನಾವು ಇವತ್ತು ಈ ಜಾತ್ರೆಯಲ್ಲಿ ಬಿಲ್ವ ಪತ್ರೆ ಮರಗಳನ್ನು ತರುವಂತಹ ವಿಶೇಷ ನೋಡುವ. ಇದರ ಮೂಲ ಕಥೆಯನ್ನು ಹೇಳಿದರೆ, ಸಂಜೀವಿನಿ ತಂದಂತ ವೀರ ಆಂಜನೇಯ, ರಾಮಾಯಣದಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದಂತ ವೀರ ಆಂಜನೇಯ ಕಥೆಯನ್ನು ನೆನಪಿಸುವ ಈ ಧಾರ್ಮಿಕ ಚೌಕಟ್ಟಲ್ಲಿ ನಡೆಯುವಂತಹ ವಿಶೇಷ ಒಂದು ಸಾಹಸ ಪ್ರದರ್ಶನವನ್ನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಪ್ರತಿ ವರ್ಷ ವಸಂತ ಋತುವಿನ ಚೈತ್ರ ಶುದ್ಧ ದಶಮಿಯಂದು ನಡೆಯುತ್ತದೆ. ಇಲ್ಲಿ ಆರಾಧ್ಯ ದೈವರು ಆಂಜನೇಯ ದೇವರ ಇಲ್ಲಿ ಈ ಜಾತ್ರಾ ಮಹೋತ್ಸವ ಒಂದು ರಥೋತ್ಸವ ನಡೆಯುತ್ತದೆ. ಉತ್ಸವಾದಿ ಅಷ್ಟಮಿಯಿಂದಲೇ ಪ್ರಾರಂಭಗೊಂಡು ಉಪವಾಸ ವ್ರತದ ಮೂಲಕ ಸಂಕಲ್ಪ ಮಾಡಿಕೊಂಡ ಇಲ್ಲಿರುವ ದಾಸರ ಕುಟುಂಬದವರು ಬೇರು ಸಮೇತ ಮರ ತರಲು ಬೆಳಗ್ಗೆ ಕಾಡಿಗೆ ತೆರಳುತ್ತಾರೆ. ಮಧ್ಯಾಹ್ನ 4ರಿಂದ 5 ಗಂಟೆಯ ಒಳಗೆ ಮರವನ್ನ ಹೊತ್ತು ತರುತ್ತಾರೆ. ಈ ಮರ ತರುವ ಸಮಯ, ತರುವ ಮಾರ್ಗಗಳು, ಮರಗಳ ಸ್ಥಿತಿ, ಹೊತ್ತು ತರುವ ದಿಕ್ಕು ಇತ್ಯಾದಿ ಗಮನಿಸಿದ ವರ್ಷದ ಮಳೆ ಬೆಳೆ ಗುರುತಿಸಿಕೊಳ್ಳುವ ವಾಡಿಕೆ ಈ ಒಂದು ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿದೆ. ಈ ಮರ ತರುವಂತ ದಾಸರ ಕುಟುಂಬದವರು ಹಣ್ಣಿನ ಸೇವೆ, ಮರ ತಂದ ಬಳಿಕ ಭಕ್ತಾದಿಗಳು ಆಂಜನೇಯನಿಗೆ ಬಾಳೆಹಣ್ಣು, ವಿವಿಧ ಸತ್ವಭರಿತ ಆಹಾರ ಪದಾರ್ಥಗಳನ್ನು ನೀಡಿ ಸತ್ಕರಿಸುವ ಸೇವೆಯು ಕೂಡ ಇಲ್ಲಿ ಜರುಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 6 ಮರಗಳನ್ನ ಬೇರು ಸಮೇತ ಬಿಲ್ವಪತ್ರೆ ಮರಗಳನ್ನ ಕಿತ್ತು ತರುತ್ತಾರೆ. ಇದರಲ್ಲಿ ಪ್ರಥಮದಲ್ಲಿ ಚಿಗುರಿದ ಮರಗಳು, ಅಲ್ಲಲ್ಲಿ ಸ್ವಲ್ಪ ಒಣ ಮರಗಳು ಹಾಗೂ ಕೊನೆಯದಲ್ಲಿ ಚಿಗುರಿದ ಮರಗಳು ಕೂಡ ಬಂದಿದ್ದಾವೆ. ಈ ಮರಗಳು ಇಷ್ಟು ಉತ್ತಮವಾಗಿ ಹಸಿರೆಲ್ಲದೆ ಕೂಡಿದ್ದರೆ ಒಳ್ಳೆ ಮಳೆ ಬರ್ತದೆ ಎಂಬ ಇದೆ. ಈ ವರ್ಷ ಕೂಡ ಉತ್ತಮವಾಗಿ ಮಳೆ ಬರುವ ಸಾಧ್ಯತೆ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇಲ್ಲಿನ ದಾಸರ ಕುಟುಂಬದವರು ಇವರು ಕೃಷಿ ಕುಟುಂಬದವರಾಗಿದ್ದು, ಈ ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಉಪವಾಸವನ್ನು ಕೈಗೊಂಡು ಈ ಒಂದು ಮರವನ್ನು ಕಿತ್ತು ತರುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ದಾಸರ ಕುಟುಂಬದವರು ಈ ಮರವನ್ನ ಕಿತ್ತು ತರಲು ದೇವರಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಕೈಯಲ್ಲಿ ಕತ್ತಿ ಹಿಡಿದು ಪ್ರತ್ಯೇಕವಾದ ವಿವಿಧ ದಿಕ್ಕುಗಳಿಗೆ ಹೋಗ್ತಾರೆ. ನಂತರ ಬರುವಾಗ ಒಂದೇ ದಿಕ್ಕಲ್ಲಿ ಇಳಿದು ಬರ್ತಾರೆ. ಅವರು ಬರುವುದನ್ನು ನೋಡಕ್ಕೆ ಗ್ರಾಮದ ಕೆರೆ ಅಂಗಳದಲ್ಲಿ, ಹೊಲಗಳಲ್ಲಿ ಸುತ್ತಮುತ್ತ ಸಾವಿರಾರು ಭಕ್ತಾದಿಗಳು ಅಲ್ಲಿ ಜಮಾಯಿಸಿರುತ್ತಾರೆ. ಮರಗಳನ್ನು ಹೊತ್ತು ತರುವುದೇ ಬೆಳಗಿನಿಂದ ಕುತೂಹಲದಿಂದ ಕಾಯುತ್ತಿರುವ ಜನರಿಗೆ ಸಂಜೆ ಹೊತ್ತಿಗೆ ಅವರು ಬರುತ್ತಿದ್ದಂತೆ ನೆರೆದಿರುವ ಭಕ್ತ ಸಮೂಹದಲ್ಲಿ ಹರ್ಷ, ಖುಷಿ. ಮರಗಳು ಭಕ್ತಿಯಿಂದ ನಮಸ್ಕರಿಸುತ್ತಾ ಅರಳಿಕಟ್ಟೆಯವರಿಗೆ ಸಾಗಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಮಂಚಿ ಭಾಗದಲ್ಲಿ ಹಾಗೂ ಸೊರಬ ತಾಲೂಕಿನ ಸುತ್ತಮುತ್ತಲಿ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಹಾಗಾಗಿ ಈ ಮಂಚಿ ಒಂದು ವಿಶೇಷವಾದ ಜಾತ್ರೆ ಆಗಿದ್ದು, ಆತ್ಮೀಯರೇ, ಮುಂದಿನ ಬಾರಿ ಇದೇ ಸಂದರ್ಭದಲ್ಲಿ ಜಾತ್ರೆ ನಡೆಯುತ್ತದೆ. ಎಲ್ಲರೂ ಕೂಡ ಆಗಮಿಸಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇವೆ. ನಮಸ್ಕಾರಗಳು.